ಹಾಯ್ ಫ್ರೆಂಡ್ಸ್, ಇಷ್ಟು ಸಡನ್ನಾಗಿ ಯಾಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಓಕೆ, ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಕಾಯ್ತಾ ಇದ್ರಿ. ಮೇಡಮ್ ಯಾವಾಗ ಜಮಾ ಆಗುತ್ತೆ, ಗೃಹಲಕ್ಷ್ಮಿ ಹಣ ಬರೋದಾದರೂ ಯಾವಾಗ? ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ವಿ. ಗೃಹಲಕ್ಷ್ಮಿ ಹಣದಿಂದ ನಮ್ಮ ಮನೆಯೇ ನಿಭಾಯಿಸ್ತಾ ಇದ್ದೀವಿ. ನಮ್ಮದು 16ನೇ ಕಂತಿನ ಹಣ ಬಂದಿಲ್ಲ, 17 ಬಂದಿಲ್ಲ, 18 ಬಂದಿಲ್ಲ, ಈ ರೀತಿ ಎಲ್ಲ ಕ್ವಶನ್ಸ್ಗಳ್ನ ಕೂಡ ಕೇಳ್ತಾ ಇದ್ರಿ. ಹೌದು, ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯ ಸರ್ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ. ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಬರೀ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀರಾ ನೀವು, ಓಕೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಿ. ಇದಕ್ಕೆಲ್ಲ ಕೂಡ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಹಣ ಓಕೆನಾ, ನಾಳೆ ಏನು ಮಾಡ್ತಾರೆ, ನಿಮ್ಮ ಖಾತೆಗೆ 2,000 + 2,000 4,000 ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಯಾವುದೇ ರೀತಿಯ ಡೌಟ್ ಬೇಡ, ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಓಕೆನಾ, ನಿಮ್ಮ ಖಾತೆಗೆ ಹಣ ಜಮಾ ಆದರೆ ಓಕೆ ನಿಮಗೆ ಬ್ಯಾಂಕಿನ ಮೆಸೇಜ್ ಬರುತ್ತೆ, ಅಥವಾ ನೀವು DBT ಮುಖಾಂತರ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಈ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಖಾತೆಗೆ ಜಮಾ ಆಗುತ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅಥವಾ ಇನ್ ಕೇಸ್ ನಾಳೆ ಬರಲಿಲ್ಲಪ್ಪ, ನಿಮ್ಮ ಜಿಲ್ಲೆಗೆ ಡಿಸ್ಟ್ರಿಕ್ಕಿಗೆ ನಾಳೆ ಬರಲಿಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ, ನಾಳೆ ಬರಲಿಲ್ಲ ಅಂದರೆ ನಾಡಿದ್ದಾದರೂ ಓಕೆ, ನಾಡಿದ್ದಾದರೂ ಕೂಡ ನಿಮ್ಮ ಖಾತೆಗೆ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಹಣ ಎರಡೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾವುದೇ ರೀತಿಯ ಡೌಟ್ ಬೇಡ. ಓಕೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, CM ಸಿದ್ದರಾಮಯ್ಯ ಸರ್ ಅವರು, DK ಶಿವಕುಮಾರ್ ಸರೇ ಹೇಳಿರೋದು. ಓಕೆನಾ, ಅಮೌಂಟು ಬಂದೇ ಬರುತ್ತೆ ಅಂತ ಹೇಳಿ ಬಲ್ಲ ಮಾಹಿತಿಗಳಿಂದ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ರೀತಿಯ ಡೌಟ್ ಬೇಡ. ನಾಳೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆನ ಚೆಕ್ ಮಾಡ್ಕೊಳ್ಳಿ. ಬರದೇ ಇದ್ದರೂ ಕೂಡ ಕಮೆಂಟ್ ಮಾಡಿ, ಬಂದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಇನ್ನು ವಿಶ್ವಕರ್ಮ ಯೋಜನೆ ಬಗ್ಗೆ ಎಲ್ಲರೂ ಕೂಡ ಕೇಳ್ತಿದ್ರಿ. ವಿಶ್ವಕರ್ಮ ಯೋಜನೆಗೆ ಇವಾಗಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾ ಅಂತ. ಹೌದು, ವಿಶ್ವಕರ್ಮ ಯೋಜನೆಗೆ ಇವಾಗಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮಗೆ 1 ಲಕ್ಷ ಲೋನ್ ಕೊಡ್ತಾರೆ. ಅದು ತೀರಿಸಿದರೆ 3 ಲಕ್ಷ ಲೋನ್ ಕೊಡ್ತಾರೆ. ಸೊ ಅದಕ್ಕೆ ನೀವು ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಾದ ನಂತರ ನಿಮಗೆ ಟೈಲರಿಂಗ್ ಮಿಷಿನ್ ಯಾವ ಥರ ಕೊಡ್ತಾರೆ ಅಂದರೆ, ಫುಲ್ ದೊಡ್ಡ ಮಿಷಿನ್ ಬರುತ್ತೆ ನೋಡಿ, ಕರೆಂಟ್ ಮಿಷಿನ್ನು, ಆ ಥರ ಓಕೆ, ಆ ಥರ ದೊಡ್ಡ ಮಿಷಿನ್ನ ಕೊಡ್ತಾರೆ. ಮತ್ತು ನಿಮಗೆ ಸೀಸರಿಂದ ಹಿಡಿದು, ಒಂದು ನೀಡಲಿಂದ ಹಿಡಿದು, ಒಂದು ಥ್ರೆಡ್ಡಿಂದ ಹಿಡಿದು ಪ್ರತಿಯೊಂದು ಟೈಲರಿಂಗ್ ಮಿಷಿನ್ಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಒಂದು ಟೈಲರ್ ಮಾಡೋಕ್ಕೆ ಅದಷ್ಟೂ ಕೂಡ ನಿಮಗೆ ಮೆಟೀರಿಯಲ್ಸ್ನು ಕೂಡ ಕೊಡ್ತಾರೆ. ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಅರ್ಜಿನ ಸಲ್ಲಿಸಿ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ನಿಮ್ಮದು ಸ್ಟೇಟಸ್ ಯಾವ ಥರ ಇದೆ, ಪೆಂಡಿಂಗ್ ಇದೆಯಾ ಅಥವಾ ಪೆಂಡಿಂಗ್ ಇಲ್ವಾ, ಅಥವಾ ಪ್ರೋಗ್ರೆಸ್ಸಲ್ಲಿದ್ದಾನೆ, ಎಲ್ಲ ಕೂಡ ಚೆಕ್ ಮಾಡ್ಕೋಬೋದು. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ. ಮತ್ತು ಸ್ಟೇಟಸ್ನು ಕೂಡ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತಲೂ ಕೂಡ ಹೇಳ್ತೀನಿ. ನೀವು ಕಮೆಂಟ್ ಮಾಡಿದರೆ ಮಾತ್ರ ಹೇಳ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋನು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಖಾತೆಗೆ ಹಣ ಜಮಾ ಆದರೆ ಜಮಾ ಆಗಿದೆ ಅಂತಲೂ ಕೂಡ ಮೆಸೇಜ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.